ಫ್ರೆಂಡ್ ಬಿಗ್ ಬಾಸ್ ಸೀಸನ್ 12ನೇ ಸೀಸನ್ ಆರಂಭ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಸೀಸನ್ನ ಮತ್ತೆ ನಡೆಸ್ಕೊಡೋಕೆ ಸುದೀಪ್ ಸರ್ ಒಪ್ಕೊಂಡಿದ್ದಾರೆ ಅಂತೆ ಫ್ರೆಂಡ್. ಟೋಟಲಿ ಹೇಳ್ಬೇಕಂದ್ರೆ ಇದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಈ ಒಂದು ಸೀಸನ್ ಲಾಸ್ಟ್ ನಾನು ನಡೆಸ್ಕೊಡೋದು, ಇನ್ಮೇಲೆ ಮುಂದಿನ ಸೀಸನ್ ನಾನು ಇರೋದಿಲ್ಲ, ಈ ಒಂದು ಬಿಗ್ ಬಾಸ್ಗೆ ನಾನು ರಿಟೈರ್ಡ್ ಕೊಟ್ಟಿದ್ದೀನಿ ಅಂತ ಆಲ್ಮೋಸ್ಟ್ ಹೋದ್ನೇ ಸೀಸನ್ ನಲ್ಲೇ ಸುದೀಪ್ ಸರ್ ಹೇಳಿದ್ರು. ಹಾಗಾಗಿ ಇದು ಸುದೀಪ್ ಸರ್ ಆದ್ಮೇಲೆ ಮತ್ತೆ ಯಾರು ಅನ್ನೋದು ಕೂಡ ಬಹಳ ಜನಕ್ಕೆ ಕನ್ಫ್ಯೂಸ್ ಇದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇವರು ನಡೆಸ್ಕೊಡಿರುತ್ತೆ ಬಿಗ್ ಬಾಸ್ ನ, ಮತ್ತೆ ಇವರಂತ ಚೆನ್ನಾಗಿರುತ್ತ ನಡೆಸ್ಕೊಡೋರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಯಾವುದು ಇದ್ದಿಲ್ಲ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಓನರ್ ಅಂದ್ರೆ ಬಿಗ್ ಬಾಸ್ ನಡೆಸ್ಕೊಡ್ತಾರಲ್ಲ ಆ ಒಂದು ಓನರ್ ಅವರು ಏನ್ ಮಾಡಿದ್ರು ಅಂದ್ರೆ ಸುದೀಪ್ ಸರ್ಗೆ ಒಪ್ಕೊಳ್ರಿ ರೀತಿ ಫೋರ್ಸ್ ಮಾಡಿದ್ರಂತೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ನೀವೇ ಬೇಕು ನಿಮ್ ಬಿಟ್ರೆ ಆಪ್ಷನ್ ಯಾವ್ದು ಇಲ್ಲ, ನಾವು ನಿಮ್ನ ಬಿಟ್ಟು ಆಪ್ಷನ್ ಯಾರು ಕೂಡ ಹುಡುಕಿಲ್ಲ, ಹೂವೇನು ಕೂಡ ಮಾಡ್ಕೊಂಡಿಲ್ಲ ಫ್ರೆಂಡ್ ಅಂತ ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಸುದೀಪ್ ಸರ್ ಆಲ್ಮೋಸ್ಟ್ ಈ ಸೀಸನ್ 12ಕ್ಕೂ ಕೂಡ ನಡೆಸ್ಕೊಡ್ತಾರಂತ ಒಪ್ಕೊಂಡಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಇದು ಕರ್ನಾಟಕಕ್ಕೆ ವಿಷಯ ಫ್ರೆಂಡ್. ಟೋಟಲಿ ಹೇಳಬೇಕು ಅಂದ್ರೆ ಇದು ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್, ಈ ರೀತಿ ಆಗಿದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಸುದೀಪ್ ಸರ್ ಎಲ್ಲಾ ಸೀಸನ್ ಅಲ್ಲೂ ಕೂಡ ಚೆನ್ನಾಗಿರುವಂತ ಬಿಗ್ ಬಾಸ್ ನಡೆಸಿಕೊಟ್ಟಿದ್ದಾರೆ ಫ್ರೆಂಡ್. ಶೋ ಹೇಳ್ಬೇಕಂದ್ರೆ ಯಾವುದು ಕೂಡ ಕಮ್ಮಿ ಇದ್ದಿಲ್ಲ. ಟೋಟಲ್ ಹೇಳ್ಬೇಕಂದ್ರೆ ಎಲ್ಲಾ ಸೀಸನ್ 1ರಿಂದ ಹಿಡಿದು 11 ಕೂಡ ಚೆನ್ನಾಗಿರುವಂತ ಬಿಗ್ ಬಾಸ್ ನಡೆಸಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳು ಕೂಡ ಕಂಟಿನ್ಯೂಸ್ ಆಗಿ ಮುಂದುವರಿತಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇನ್ನೂ ಕೂಡ ತುಂಬಾ ಖುಷಿ ಆಯ್ತು. ನನ್ನ ಒಂದು ತಲೆಯಲ್ಲಿ ಕೂಡ ಇತ್ತು ಇನ್ಮೇಲೆ ಬಿಗ್ ಬಾಸ್ಗೆ ಯಾರು ನಡೆಸ್ಕೊಡ್ತಾರೆ ಅನ್ನೋದು ಕೂಡ ನನಗೆ ಕನ್ಫ್ಯೂಸ್ ಇತ್ತು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಸುದೀಪ್ ಸರ್ ಬರ್ತಾರೆ, ಇದು ಖುಷಿ ವಿಚಾರ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.